ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ದಿನ ಸೇವಿಂಗ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೇವಿಂಗ್ಸ್, ಸ್ಮಾಲ್ ಸೇವಿಂಗ್ಸ್ ಕಾಂಪೊನೆಂಟ್ ಬಗ್ಗೆ. ಈ ಸ್ಮಾಲ್ ಸೇವಿಂಗ್ಸ್ ಕಾಂಪೊನೆಂಟ್ ಏನಿದೆ, ಇದು ಸಾಮಾನ್ಯವಾಗಿ ಮಿಡಲ್ ಕ್ಲಾಸ್ ಅಥವಾ ಅದಕ್ಕಿಂತ ಕೆಳವರ್ಗದವರು ಏನಿದ್ದಾರೆ ಆ ಕ್ಯಾಟಗರಿಯಲ್ಲಿರೋರು ಹೀಗೆ ಉಳಿತಾಯ ಮಾಡೋಕೆ ಇದೊಂದು ಸುವರ್ಣ ಅವಕಾಶ. ಆಕ್ಚುಲಿ ಕೆಲವೊಂದು ಕಾಂಪೊನೆಂಟ್ ನಿಮಗೆ ಆಲ್ರೆಡಿ ಗೊತ್ತಿರಬಹುದು. ಕೆಲವೊಂದು ಸೆಂಟ್ರಲ್ ಗೌರ್ಮೆಂಟ್ ಮತ್ತೆ ಸ್ಟೇಟ್ ಗೌರ್ಮೆಂಟ್ ಅವರು ನಮಗೆ ಪೋಸ್ಟ್ ಆಫೀಸ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಆ ಸ್ಕೀಮ್ಸ್ ಗಳ ಬಗ್ಗೆ ಎಲ್ಲೆಲ್ಲಿ ಎಷ್ಟು ಹಣ ಉಳಿತಾಯ ಮಾಡಬಹುದು ಮತ್ತೆ ಅದರಿಂದ ಬೆನಿಫಿಟ್ ಏನಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ದಿನ ತಿಳ್ಕೊಳ್ಳೋಣ. ಜೊತೆಗೆ ಫಸ್ಟ್ ಟೈಮ್ ನನ್ನ ವೆಲ್ತ್ ಹಬ್ ಯೂಟ್ಯೂಬ್ ಚಾನಲ್ ಅನ್ನ ಯಾರಾದ್ರೂ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಉಳಿತಾಯದ ಬಗ್ಗೆ ಅಥವಾ ಇನ್ವೆಸ್ಟ್ಮೆಂಟ್ ಬಗ್ಗೆ ಅಥವಾ ಶೇರ್ ಮಾರ್ಕೆಟ್ ಬಗ್ಗೆ, ಸೊ ಈ ವಿಚಾರಗಳು ಬಗ್ಗೆ ಮಾಹಿತಿ ನಿಮಗೆ ಹೆಚ್ಚು ಹೆಚ್ಚು ತಿಳ್ಕೊಳ್ಳೋಕೆ ಒಂದು ಅವಕಾಶ ಸಿಗುತ್ತೆ. ಜೊತೆಗೆ ಈ ಕಳೆದ ವಿಡಿಯೋಸ್ಗಳು ಏನ್ ಮಾಡಿದ್ದೀನಿ, ರಿಟೈರ್ಮೆಂಟ್ ಬೆನಿಫಿಟ್ ಆಗಿರ್ಬೋದು ಅಥವಾ ಇನ್ವೆಸ್ಟ್ಮೆಂಟ್ಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ರಿಲೇಟೆಡ್ ಸೇವಿಂಗ್ಸ್ ವೆಲ್ತ್ ಬಗ್ಗೆ ನಾನು ವಿಡಿಯೋಸ್ಗಳು ಮಾಡಿದ್ದೀನಿ. ಆ ವಿಡಿಯೋಸ್ಗಳು ನೋಡಕ್ ಒಂದು ಅವಕಾಶ ಸಿಗುತ್ತೆ. ಜೊತೆಗೆ ನಿಮಗೆ ಏನಾದ್ರೂ ಅದ್ರ ಬಗ್ಗೆ ಮಾಹಿತಿ ಹೆಚ್ಚು ಬೇಕಂತ ಹೇಳಿದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಯಾಕೆಂತ ಹೇಳಿದ್ರೆ ಇದು ತುಂಬಾನೇ ಬೆನಿಫಿಟ್ ಇದೆ. ಯಾಕೆಂತ ಹೇಳಿದ್ರೆ ಮಿಡಲ್ ಕ್ಲಾಸ್ ಮತ್ತೆ ಲೋಯರ್ ಕ್ಲಾಸ್ ಪೀಪಲ್ಸ್ ಗಳೇನಿದ್ದಾರೆ ಅವರು ಇನ್ವೆಸ್ಟ್ ಮಾಡೋದಕ್ಕೆ ಎಲ್ಲೆಲ್ಲಿ ಅವಕಾಶಗಳಿದೆ ಅನ್ನೋದನ್ನ ಡೀಟೇಲ್ಡ್ ಆಗಿ ಇದರಲ್ಲಿ ಈ ಒಂದು ಪ್ರೆಸೆಂಟೇಶನ್ ಇದೆ. ಸೊ ನೋಡಿ ಮತ್ತೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಫಸ್ಟ್ ನಾವು ಸೇವಿಂಗ್ಸ್ ಅಂದ್ರೆ ಏನು ಅಂತ ನೋಡೋಣ. ಸೇವಿಂಗ್ಸ್ ಅಂತಂದ್ರೆ ಸಾಮಾನ್ಯವಾಗಿ ಎಲ್ರಿಗೂ ಒಂದೇ ಲೈನ್ ಅಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಇರುವಂತಹ ಆದಾಯ. ಒಂದ್ ವೇಳೆ ನಾವು 10,000 ರೂಪಾಯಿ ಅಥವಾ 25,000 ರೂಪಾಯಿ ಹಣ ದುಡಿತಾ ಇದ್ದೀನಿ ಅಂತ ಹೇಳಿದ್ರೆ ಆ 25,000ದಲ್ಲಿ ನಮ್ಮ ಎಲ್ಲಾ ಖರ್ಚುಗಳನ್ನ ಕಳೆದು ನಮ್ಮ ಹತ್ರ ಉಳ್ಕೊಳುತ್ತಲ್ಲ ಹಣ, ಅದನ್ನ ನಾವು ಸೇವಿಂಗ್ಸ್ ಅಂತ ಹೇಳ್ತೀವಿ. ಸೊ ಆ ಹಣನ ಎಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಮತ್ತೆ ಎಷ್ಟು ಮಿನಿಮಮ್ ಹಣ ಡೆಪಾಸಿಟ್ ಮಾಡ್ಬೋದು, ಮ್ಯಾಕ್ಸಿಮಮ್ ಎಷ್ಟು ಡೆಪಾಸಿಟ್ ಮಾಡ್ಬೋದು. ಸೊ ಈ ಕ್ಯಾಟಗರಿ ಏನೆಲ್ಲ ಇದೆ ಅದನ್ನ ನಾನು ಹೇಳ್ತಾ ಹೋಗ್ತೀನಿ ಮುಂದಿನ ಸ್ಲೈಡ್ ಅಲ್ಲಿ. ಮತ್ತೆ ವಾಟ್ ಇಸ್ ದ ಪರ್ಪಸ್ ಆಫ್ ಸೇವಿಂಗ್ಸ್, ನಾವು ಉಳಿತಾಯ ಮಾಡೋದು ಏನಕ್ಕೆ, ಯಾವ ಉದ್ದೇಶಕ್ಕೆ ಮಾಡಬೇಕು ಅಂತ ಕೇಳೋದಾದ್ರೆ, ದ ಪೀಪಲ್ ಸೇವ್ ಫಾರ್ ದ ವೇರಿಯಸ್ ಗೋಲ್ಸ್ ಲೈಕ್ ರಿಟೈರ್ಮೆಂಟ್. ನನಗೆ ರಿಟೈರ್ಮೆಂಟ್ ಆದಾಗ ನನಗೆ ಹಣ ಬೇಕಾಗುತ್ತೆ, ಅಥವಾ ನನ್ನ ಮಕ್ಕಳಿಗೆ ಎಜುಕೇಶನ್ಗೆ ಹಣ ಬೇಕಾಗುತ್ತೆ, ಅಥವಾ ನಾನು ಲೋನ್ ಪೇಮೆಂಟ್ ಮಾಡೋದಕ್ಕೆ ದುಡ್ಡು ಬೇಕಾಗುತ್ತೆ, ಅಥವಾ ಎಮರ್ಜೆನ್ಸಿ ಕೇಸ್ ಮನೇಲಿ ಏನೋ ಒಂದು ಸಮಸ್ಯೆ ಆಯ್ತು, ಪ್ರಾಬ್ಲಮ್ ಆಯ್ತು, ಅಥವಾ ಇನ್ಯಾರಿಗೆ ಹಣ ಕೊಡಬೇಕು ಅಂದಾಗ ಈ ಒಂದು 4-5 ಕಾಂಪೊನೆಂಟ್ ಏನ್ ಹೇಳಿದೆ ನಾನು, ಈ ಒಂದು ಕಾಂಪೊನೆಂಟ್ ವಿಚಾರವಾಗಿ ಕೆಲವರು ಉಳಿತಾಯ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ನನ್ನ ಮಗನಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ಬೇಕು, ಅಥವಾ ನನ್ನ ಮಗನಿಗೆ ಒಂದು ಬೈಕ್ ಕೊಡಿಸ್ಬೇಕು, ಅಥವಾ ನನ್ನ ಮಗಳಿಗೆ ಒಂದು ಮನೆ ಕೊಡಿಸ್ಬೇಕು, ಸೊ ಅಥವಾ ಜ್ಯುವೆಲರಿ ಕೊಡಿಸ್ಬೇಕು. ಈ ತರ ಕೆಲವೊಂದು ಉದ್ದೇಶಗಳು ಮನೆಯಲ್ಲಿ, ಪ್ರತಿಯೊಂದು ಮನೆಯಲ್ಲಿ ಇರುತ್ತೆ. ಸೊ ಆ ಉದ್ದೇಶಕ್ಕೆ ಅಂತಾನೆ ಕೆಲವರು ಒಂದು ಅಕೌಂಟ್ ಓಪನ್ ಮಾಡ್ಬಿಟ್ಟು ಅಥವಾ ಬೇರೆ ಬೇರೆ ಪೋಸ್ಟ್ ಆಫೀಸ್ ಅಲ್ಲಿ ಯಾವ್ದೆಲ್ಲ ಸ್ಕೀಮ್ಸ್ ಗಳಿದೆ ಆ ಸ್ಕೀಮ್ಸ್ ಗಳನ್ನ ಯುಟಿಲೈಸ್ ಮಾಡಿಕೊಂಡು ಅಲ್ಲಿ ಪ್ರತಿ ತಿಂಗಳು ಹಣನ ಹೂಡಿಕೆ ಮಾಡ್ತಾ ಹೋಗ್ತಾರೆ. ಸೊ ಅದರಿಂದ ಬರುವಂತ ಇಂಟ್ರೆಸ್ಟ್ ಪ್ಲಸ್ ನಮ್ಮ ಹೂಡಿಕೆ ಎರಡು ಸೇರಿದಾಗ ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಆದ ನಂತರ ಅದನ್ನ ವಿಡ್ರಾ ಮಾಡಿಕೊಂಡು ಅವ್ರು ಏನ್ ಅನ್ಕೊಂಡಿದ್ದಾರೆ ಅದನ್ನ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಉಳಿತಾಯ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಮೊದಲನೇದು ಡೆಫಿನೇಷನ್ ಆಫ್ ಸ್ಮಾಲ್ ಸೇವಿಂಗ್ಸ್. Small savings schemes encourage people, especially those in lower and middle income brackets, to save regularly and achieve their financial goal. ಸಾಮಾನ್ಯವಾಗಿ ಉಳಿತಾಯ ಮಾಡಬೇಕು ಅಂದ್ರೆ ದೊಡ್ಡದಾಗಿ ಉಳಿತಾಯ ಮಾಡಬೇಕು. ತಿಂಗಳಿಗೆ 20,000ನೇ ಉಳಿತಾಯ ಮಾಡಬೇಕು, 50,000ನೇ ಉಳಿತಾಯ ಮಾಡಬೇಕು ಅಂತ ಕೆಲವರು ಮೈಂಡ್ ಸೆಟ್ ಅಲ್ಲಿ ಆಕ್ಚುಲಿ ಅದು ಫಿಕ್ಸ್ ಆಗಿರುತ್ತೆ.
ಆಗಿಲ್ಲ. ಸ್ಮಾಲ್ ಸೇವಿಂಗ್ಸ್ ಸ್ಕೀಮ್ಸ್ಗಳು ಪೋಸ್ಟ್ ಆಫೀಸಲ್ಲಿದೆ. ನೀವು 500 ರೂಪಾಯಿಂದ ಸ್ಟಾರ್ಟ್ ಮಾಡಿ ಮ್ಯಾಕ್ಸಿಮಮ್ 1.5 ಲಕ್ಷ ತನಕನೂ ಮಾಡ್ಬೋದು. ಒಂದ್ ವೇಳೆ ನೀವು ಸೀನಿಯರ್ ಸಿಟಿಸನ್ ಆಗಿದ್ರೆ 30 ಲಕ್ಷ ತನಕನೂ ಕೂಡ ನೀವು ಹಣನ ಉಳಿತಾಯ ಮಾಡ್ಲಿಕ್ಕೆ ಅವಕಾಶಗಳಿದೆ. ಸೊ ಅದು ಯಾವ್ಯಾವ ಕಾಂಪೊನೆಂಟ್ ಅಲ್ಲಿ ಬರುತ್ತೆ ಅಂತ ನೋಡೋದಾದ್ರೆ, ಮೊದಲನೇದು ಟರ್ಮ್ ಡೆಪಾಸಿಟ್. ಟರ್ಮ್ ಡೆಪಾಸಿಟ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಇದು ಒಂದು ಫಿಕ್ಸ್ಡ್ ಪೀರಿಯಡ್ ಇರುತ್ತೆ. ಅಂದ್ರೆ ನಾನು 1 ದಿವಸದಿಂದ 365 ದಿವಸ ಅಥವಾ 381 ದಿವಸ ಅಥವಾ 2 ವರ್ಷಕ್ಕೆ ಅಥವಾ 3 ವರ್ಷಕ್ಕೆ ಅಥವಾ 4 ವರ್ಷಕ್ಕೆ, ಸೊ ಈ ತರ ಒಂದು ಫಿಕ್ಸ್ಡ್ ಪೀರಿಯಡ್ಗೆ ನಾವು ಹಣನ ಹೂಡಿಕೆ ಮಾಡುವಂಥದ್ದು. ಮತ್ತೆ ಇದಕ್ಕೆ ಇಂಟ್ರೆಸ್ಟ್ ಕೂಡ ಸಿಗುತ್ತೆ. ಫಿಕ್ಸ್ಡ್ ಡೆಪಾಸಿಟ್ ಅಥವಾ ಫಿಕ್ಸ್ಡ್ ಟರ್ಮ್ ಡೆಪಾಸಿಟ್ ಏನಿರುತ್ತೆ, ಮಿನಿಮಮ್ 5 ರಿಂದ 6.5% ಅಷ್ಟು ಫಿಕ್ಸ್ಡ್ ಡೆಪಾಸಿಟ್ ಗೆ ಇಂಟ್ರೆಸ್ಟ್ ಸಿಗುತ್ತೆ. ನೀವು ಸೇವಿಂಗ್ಸ್ ಅಲ್ಲಿ ಇಟ್ರೆ 3 ರಿಂದ 4% ಹಣ ಸಿಗುತ್ತೆ. ಅದೇ ಒಂದ್ ವೇಳೆ ನೀವು ಫಿಕ್ಸ್ಡ್ ಡೆಪಾಸಿಟ್ ಇಟ್ರೆ ಅದಕ್ಕಿಂತ ಹೆಚ್ಚಿಗೆ ಸಿಗುತ್ತೆ. ಮತ್ತೆ ಇದು ವಿಡ್ರಾಲ್ ಮಾಡ್ಲಿಕ್ಕೆ ಅವಕಾಶ ಇರೋದಿಲ್ಲ. ಯಾಕೆಂತ ಹೇಳಿದ್ರೆ ಇದು ನೀವು ಫಿಕ್ಸ್ಡ್ ಪೀರಿಯಡ್ಗೆ ಅಥವಾ ಫಿಕ್ಸ್ಡ್ ಟೈಮ್ ಇಟ್ಟಿರೋದ್ರಿಂದ ಇದು 1 ವರ್ಷ ಆದ ನಂತರನೋ ಅಥವಾ ನೀವು 5 ವರ್ಷ ಆದ್ಮೇಲೆ ಅಥವಾ 4 ವರ್ಷ ಆದ್ಮೇಲೆ ನಾವು ವಿಡ್ರಾ ಮಾಡಬೇಕು ಅಂತ ನೀವೇನ್ ಅನ್ಕೊಂಡು ಇಟ್ಟಿರ್ತೀರಾ ಅದಾದ ನಂತರನೇ ನಿಮಗೆ ಅವಕಾಶ ಇರುತ್ತೆ. ಒಂದ್ ವೇಳೆ ಎಮರ್ಜೆನ್ಸಿ ಬಂತು ವಿಡ್ರಾ ಮಾಡ್ಲೇಬೇಕು ಅಂತ ಅಂತಿದ್ರೆ ನಿಮಗೆ ಏನು ರೇಟ್ ಆಫ್ ಇಂಟ್ರೆಸ್ಟ್ ಇದೆ ಅದರಲ್ಲಿ 1% ಕಡಿಮೆ ಮಾಡಿ ಇನ್ನ ಉಳಿದಿದಂತ ಹಣನ ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಮತ್ತೆ ಈ ಫಿಕ್ಸ್ಡ್ ಟರ್ಮ್ ಡೆಪಾಸಿಟ್ ಏನಿದೆ, ದಿಸ್ ಇಸ್ ಅನ್ ಡೆಪಾಸಿಟ್ ಇಸ್ ಅ ಸೇಫ್ಟಿ ಇನ್ವೆಸ್ಟ್ಮೆಂಟ್, ಸೇಫ್ ಇನ್ವೆಸ್ಟ್ಮೆಂಟ್ ಅಂಡ್ ಗ್ಯಾರಂಟೆಡ್ ರಿಸಲ್ಟ್. ಅಂದ್ರೆ ನಿಮಗೆ ಏನು ಇಂಟ್ರೆಸ್ಟ್ ಸಿಗುತ್ತೆ ಅಂತ ಹೇಳ್ತಾರೆ ನಿಮ್ಮ ಬಾಂಡ್ ಅಲ್ಲಿ, ಅಷ್ಟೇ ಹಣ ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಸಿಗುತ್ತೆ. ಜೊತೆಗೆ ನಿಮ್ಮ ಎಷ್ಟು ಹಣ ಇಟ್ಟಿದ್ರೆ ಅದಕ್ಕೆ ಪ್ಲಸ್ ಇಂಟ್ರೆಸ್ಟ್ ಆಡ್ ಮಾಡಿ ಒಟ್ಟು ನಿಮಗೆ ಖಾತೆಗೆ ನಿಮಗೆ ಡೆಪಾಸಿಟ್ ಮಾಡ್ತಾರೆ. ಎರಡನೇದು ಕಾಂಪೊನೆಂಟ್ ಕಿಸಾನ್ ವಿಕಾಸ ಪತ್ರ. ಕಿಸಾನ್ ವಿಕಾಸ ಪತ್ರ ಇದು ಸರ್ಟಿಫಿಕೇಟ್ ಸ್ಕೀಮ್. ಈ ಸ್ಕೀಮ್ ನ ಇನಿಷಿಯಲಿ ಲಾಂಚ್ ಮಾಡಿದ್ದು ಪೋಸ್ಟ್ ಆಫೀಸ್ ಅಲ್ಲಿ 1988ರಲ್ಲಿ. It is a fixed rate small savings schemes available post office designed to double your investment after a fixed period. ಕಿಸಾನ್ ವಿಕಾಸ ಪತ್ರ ಒಂದು ಫಿಕ್ಸ್ಡ್ ಪೀರಿಯಡ್ ಆದ್ಮೇಲೆ ನಿಮ್ಮ ಹಣ ಡಬಲ್ ಆಗುತ್ತೆ. ಅದು ಯಾವಾಗ ಆಗುತ್ತೆ, ಎಷ್ಟು ಹಣ ಕಟ್ಟಬೇಕು ಏನು ಅಂತ ನೋಡೋಣ. ಸೊ ಇಂಟ್ರೆಸ್ಟ್ ರೇಟು ಬಂದು 7.5% ಪರ್ ಆನಮ್, ಅಂದ್ರೆ 1 ವರ್ಷಕ್ಕೆ ನಿಮಗೆ 7.5% ಅಷ್ಟು ಈ ಕಿಸಾನ್ ವಿಕಾಸ ಪತ್ರಕ್ಕೆ ಕೊಡ್ತಾರೆ. ಜೊತೆಗೆ ಇದು ಕಾಂಪೌಂಡ್ ಅಂದ್ರೆ ಆನ್ಯುಯಲಿ ನಿಮಗೆ ಕಾಂಪೌಂಡ್ ಆಗಿ ಕನ್ವರ್ಟ್ ಆಗುತ್ತೆ. ಉದಾಹರಣೆಗೆ ನಾನು 10,000 ರೂಪಾಯಿ ಇಟ್ಟಿರ್ತೀನಿ, ನನಗೆ 10% ರೇಟ್ ಆಫ್ ಇಂಟ್ರೆಸ್ಟ್ ಸಿಗ್ತಾ ಇದೆ ಅಂತ ಅನ್ಕೊಳ್ಳೋಣ. 10,000 ರೂಪಾಯಿಗೆ 1,000 ರೂಪಾಯಿ ಸಿಗುತ್ತೆ ಅಂತ ಅನ್ಕೊಳ್ಳೋಣ. 11,000 ರೂಪಾಯಿ ಆಯ್ತು. ಈ 11,000 ರೂಪಾಯಿ ನೆಕ್ಸ್ಟ್ ಇಯರ್ ಇದೆ ಸ್ಟಾರ್ಟ್ ಆಗುತ್ತೆ ಕೌಂಟಿಂಗ್. ಸೊ 11,000ಕ್ಕೆ ಮತ್ತೆ ನೆಕ್ಸ್ಟ್ 1,100 ರೂಪಾಯಿ ಇಂಟ್ರೆಸ್ಟ್ ಆಗ್ತಾರೆ. ಪ್ಲಸ್ ಅದಕ್ಕೆ ಮತ್ತೆ ಈ ತರ ನಮ್ದೇನ್ ಪ್ರಿನ್ಸಿಪಲ್ ಅಮೌಂಟ್ ಇರುತ್ತೆ ಪ್ಲಸ್ ಇಂಟ್ರೆಸ್ಟ್ ಇರುತ್ತೆ, ಅದ್ರ ಮೇಲೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಆಗ್ತಾ ಹೋಗುತ್ತೆ, ಕಾಂಪೌಂಡಿಂಗ್ ಆಗ್ತಾ ಹೋಗುತ್ತೆ. The interest rates are decided by the government and may every 3 months. ಸೊ ಗೌರ್ಮೆಂಟ್ ಡಿಸೈಡ್ ಮಾಡುತ್ತೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಡ್ಬೇಕು ಅಂತ. ಅದ್ರ ಆಧಾರದ ಮೇಲೆ ನಮ್ಮ ಅಕೌಂಟಿಗೆ ಇಂಟ್ರೆಸ್ಟ್ ಬಂದು ಬೀಳುತ್ತೆ. ಸೊ ಮಿನಿಮಮ್ ಅಂಡ್ ಮ್ಯಾಕ್ಸಿಮಮ್ ಡೆಪಾಸಿಟ್ ಎಷ್ಟು ಅಂತ ಹೇಳಿದ್ರೆ ಕಿಸಾನ್ ವಿಕಾಸ ಪತ್ರಕ್ಕೆ ಮಿನಿಮಮ್ 1,000 ರೂಪಾಯಿ ನೀವು ಹಣ ಡೆಪಾಸಿಟ್ ಮಾಡಲೇಬೇಕು. ಸೊ ಮ್ಯಾಕ್ಸಿಮಮ್ ನೋ ಲಿಮಿಟ್. ನಿಮ್ಮ ಹತ್ರ 5 ಲಕ್ಷ ಇದೆಯಾ, 5 ಲಕ್ಷನೂ ಡೆಪಾಸಿಟ್ ಮಾಡ್ಬೋದು. 6 ಲಕ್ಷ ಇದೆಯಾ, 10 ಲಕ್ಷ ಇದೆ, 20 ಲಕ್ಷ ಇದೆ, ಅಷ್ಟು ಕೂಡ ಡೆಪಾಸಿಟ್ ಮಾಡ್ಬೋದು. ಇದಕ್ಕೆ ಲಾಕಿಂಗ್ ಪೀರಿಯಡ್ ಬಂದು 2.5 ವರ್ಷ ಫ್ರಮ್ ದ ಡೇಟ್ ಆಫ್ ಇಶ್ಯೂಡ್ ಸರ್ಟಿಫಿಕೇಟ್.
ಅಂತ ಹೇಳಿ ನಾನು ಇವತ್ತು ಅಕೌಂಟ್ ಓಪನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಇವತ್ತಿಂದ 2 ವರ್ಷ ತನಕ ನಮಗೆ ಲಾಕಿಂಗ್ ಪೀರಿಯಡ್ ಇರುತ್ತೆ. ನಾವು ಇದನ್ನ ಹಣನ ವಿಡ್ರಾ ಮಾಡೋಕ್ಕೆ ಆಗೋದಿಲ್ಲ. ಸೊ ಇಲ್ಲಿ ತನಕ ಹೇಳಿದ ಕಿಸಾನ್ ಖಾಸಪತ್ರದು. ಸೊ ಮೂರನೇ ಪಾಯಿಂಟ್ ಹೇಳೋದಾದ್ರೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್, PPF ಅಂತ ಹೇಳಿ ಸಾಮಾನ್ಯವಾಗಿ ಎಲ್ಲ ಕರೀತಾರೆ. The Public Provident Fund is a long-term investment schemes in India and offered returns and is popular for those with low risk tolerance. ಸೊ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹೋದ್ರೆ ನಿಮಗೆ ರಿಸ್ಕ್ ತುಂಬಾನೇ ಕಡಿಮೆ. ಇದರಲ್ಲೂ ಕೂಡ ನಿಮಗೆ ಮಿನಿಮಮ್ ರೇಟ್ ಆಫ್ ಇಂಟ್ರೆಸ್ಟ್ ಸಿಗುತ್ತೆ 7.1% per annum. ಮತ್ತೆ ಇನ್ವೆಸ್ಟ್ಮೆಂಟ್ ಲಿಮಿಟ್ ಬಂದು ನಿಮಗೆ ಮಿನಿಮಮ್ ವರ್ಷಕ್ಕೆ 500 ರೂಪಾಯಿ ನೀವು ಡೆಪಾಸಿಟ್ ಮಾಡಬೇಕು. ಮ್ಯಾಕ್ಸಿಮಮ್ 1.5 ಲಕ್ಷದವರೆಗೆ ಅವಕಾಶ ಇದೆ PPF ಅಕೌಂಟ್ ಅಲ್ಲಿ ಹಣ ಹಾಕ್ಲಿಕ್ಕೆ. ಸೊ ಈ PPF ಅಲ್ಲಿ ನೀವು ಒಂದು ವೇಳೆ 1 ವರ್ಷ ತನಕ ಏನು ಡೆಪಾಸಿಟ್ ಮಾಡಿಲ್ಲ ಅಂತ ಹೇಳಿದ್ರೆ ಪೆನಾಲ್ಟಿ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ಜೊತೆಗೆ ಪೆನಾಲ್ಟಿ ಜೊತೆಗೆ ನೀವು 500 ರೂಪಾಯಿ ಎಕ್ಸ್ಟ್ರಾ ಆ ವರ್ಷದ ಏನ್ ಹಣ ಇರುತ್ತೆ ಹಣನ ಕಟ್ಟಬೇಕಾಗುತ್ತೆ. ಸೊ ಲಾಕಿಂಗ್ ಪೀರಿಯಡ್ ಬಂದು 15 ಇಯರ್ಸ್ ಇದೆ, 15 ವರ್ಷ ಲಾಕಿಂಗ್ ಪೀರಿಯಡ್ PPF ಅಲ್ಲಿ. ಮತ್ತೆ ಬೆನಿಫಿಟ್ ಇನ್ನೊಂದೇನು ಬೆನಿಫಿಟ್ ಅಂದ್ರೆ ನಿಮಗೆ 1.5 ಲಕ್ಷ ತನಕ ಒಂದ್ ವೇಳೆ ಉಳಿತಾಯ ಮಾಡಿದ್ರೆ ನಿಮಗೆ ಎಕ್ಸಾಮ್ಷನ್ ಸಿಗುತ್ತೆ. ನಿಮ್ಮ ಟ್ಯಾಕ್ಸ್ ಅಲ್ಲಿ 80C ಸೆಕ್ಷನ್ ಅಲ್ಲಿ 1.5 ಲಕ್ಷ ತನಕ ಎಕ್ಸಾಮ್ಷನ್ ಕ್ಲೈಮ್ ಮಾಡಕ್ಕೆ ಅವಕಾಶ ಸಿಗುತ್ತೆ. Loan facility. A loan can be availed against the investment amount of the beginning of the 3rd year until the end of the 6th year. ಅಂದ್ರೆ 3ನೇ ವರ್ಷದಿಂದ ಸ್ಟಾರ್ಟ್ ಆಗಿ 6ನೇ ವರ್ಷದ ಒಳಗಡೆ ನಿಮಗೆ ಲೋನ್ ತಗೊಳ್ಳೋದಕ್ಕೆ ಅವಕಾಶ ಇದೆ. ಅಂದ್ರೆ ಆ ಪರ್ಟಿಕ್ಯುಲರ್ ಪೀರಿಯಡ್ ಅಲ್ಲಿ ಮಾತ್ರ. ಸೊ ಮ್ಯಾಕ್ಸಿಮಮ್ ಟೆನ್ಯೂರ್ ಆಫ್ ಸಚ್ ಲೋನ್ಸ್ ಇಸ್ 36 ಮಂತ್ಸ್, ಅಂದ್ರೆ 36 ತಿಂಗಳು ಮಾತ್ರ ಆ ಲೋನ್ ಪೀರಿಯಡ್ ಇರುತ್ತೆ. ಸೊ ಇದು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್. ಬ್ಯಾಂಕ್ ಅಲ್ಲಿ ಕೆಲವೊಂದು ಬ್ಯಾಂಕ್ ಅಲ್ಲಿ ಲೈಕ್ SBI ಬ್ಯಾಂಕ್ ಅಲ್ಲಿ ಇದೆ, ಪೋಸ್ಟ್ ಆಫೀಸ್ ಅಲ್ಲಿ ಇದೆ. ಇತ್ತೀಚಿನ ದಿನಗಳಲ್ಲಿ ಬೇರೆ ಪ್ರೈವೇಟ್ ಬ್ಯಾಂಕ್ ಅಲ್ಲೂ ಕೂಡ ಮಾಡಿದ್ದಾರೆ. ಸೊ ನಿಮ್ಮ ಖಾತೆ ಎಲ್ಲಿದೆ ಅಥವಾ ನಿಮ್ಮ ಅಕೌಂಟ್ ಎಲ್ಲಿದೆ ಅಲ್ಲಿ ವಿಚಾರ ಮಾಡಿ ನೀವು ಡೆಪಾಸಿಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಸೊ 4ನೇದು ಸುಕನ್ಯಾ ಸಮೃದ್ಧಿ ಯೋಜನಾ. ಸುಕನ್ಯಾ ಸಮೃದ್ಧಿ ಯೋಜನಾ ಅಂದ ತಕ್ಷಣಕ್ಕೆ ನಮಗೆಲ್ಲ ನೆನಪಾಗೋದು ಈ ಸ್ಕೀಮ್ ಪ್ಯೂರ್ಲಿ ಫಾರ್ ಹೆಣ್ಮಕ್ಳಿಗೆ, ಗರ್ಲ್ ಚಿಲ್ಡ್ರನ್. ಈ ಸ್ಕೀಮ್ ಮಾಡಿದ ಉದ್ದೇಶ ಏನಂತ ಹೇಳಿದ್ರೆ ಡಿಸೈನ್ಡ್ ಫಾರ್ ದ ಪೇರೆಂಟ್ಸ್ ಆಫ್ ಟು ಬಿಲ್ಡ್ ಎ ಫಂಡ್ ಫಾರ್ ದ ಫ್ಯೂಚರ್. ಹೆಣ್ಣು ಮಕ್ಕಳ ಎಜುಕೇಶನ್ಗೆ, ಹೆಣ್ಣು ಮಕ್ಕಳ ಅವರ ಅಂದ್ರೆ ಎಜುಕೇಶನ್ಗೆ ಅಂತಾನೆ ಸ್ಪೆಸಿಫಿಕ್ ಆಗಿ ಪ್ರಧಾನ ಮಂತ್ರಿ ಅವರು ಇದನ್ನ ಲಾಂಚ್ ಮಾಡಿದಂಥದ್ದು ಜನವರಿ 22, 2015 ಅಲ್ಲಿ. ಬೇಟಿ ಬಚಾವ್ ಬೇಟಿ ಪಢಾವ್ ಕ್ಯಾಂಪೇನ್ ಮುಖಾಂತರ ಈ ಒಂದು ಯೋಜನೆಯನ್ನ ಸ್ಟಾರ್ಟ್ ಮಾಡಿದ್ರು. ಸೊ ಇದರಲ್ಲಿ ಏನೆಲ್ಲ ಬೆನಿಫಿಟ್ ಇದೆ ಅಂತ ನೋಡೋದಾದ್ರೆ ಮಿನಿಮಮ್ ಇನಿಷಿಯಲ್ ಡೆಪಾಸಿಟ್ 250 ರೂಪಾಯಿ ಮಾಡಬೇಕು. ಒಂದು ಮಗು, ಹೆಣ್ಣು ಮಗು ಮಾತ್ರ ಈ ಸ್ಕೀಮ್ ಅಪ್ಲಿಕಬಲ್ ಆಗುತ್ತೆ, ಗಂಡು ಮಕ್ಕಳಿಗೆ ಈ ಸ್ಕೀಮ್ ಅಪ್ಲಿಕಬಲ್ ಆಗೋದಿಲ್ಲ. ಸೊ ಮ್ಯಾಕ್ಸಿಮಮ್ 1.5 ಲಕ್ಷ ತನಕ ನೀವು ಈ ಒಂದು ಸ್ಕೀಮ್ ಅಲ್ಲಿ ಡೆಪಾಸಿಟ್ ಮಾಡಬಹುದು. ಟೆನ್ಯೂರ್ ಅಂತ ನೋಡಿದ್ರೆ ಪೀರಿಯಡ್ 21 ವರ್ಷ ಫ್ರಮ್ ದ ಡೇಟ್ ಆಫ್ ಅಕೌಂಟ್ ಓಪನಿಂಗ್. ನಾವು ಇವತ್ತು ಅಕೌಂಟ್ ಓಪನ್ ಮಾಡಿದ್ರೆ ನೆಕ್ಸ್ಟ್ 21 ವರ್ಷ ತನಕ ನಾವು ವಿಡ್ರಾ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಡೆಪಾಸಿಟ್ ಪೀರಿಯಡ್ ಅಂದ್ರೆ 15 ವರ್ಷ ತನಕ ನಾವು ಡೆಪಾಸಿಟ್ ಮಾಡಬಹುದು. ಸೊ ಇಂಟ್ರೆಸ್ಟ್ ರೇಟ್ ಬಂದು 8.2% ಅಷ್ಟು ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಸಿಗುತ್ತೆ. ಮತ್ತೆ ಈ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಕೂಡ ನಾವು 80C ಅಲ್ಲಿ ನಮಗೆ ಟ್ಯಾಕ್ಸ್ ಎಕ್ಸೆಂಪ್ಷನ್ ಸಿಗುತ್ತೆ. ಒಂದ್ ವೇಳೆ ನೀವು ಟ್ಯಾಕ್ಸ್ ಪೇಯರ್ ಆಗಿದ್ರೆ, ನೀವು ಈ ಒಂದು ಕಾಂಪೊನೆಂಟ್ ಅಲ್ಲಿ ಉಳಿತಾಯ ಮಾಡ್ತಾ ಇದ್ರೆ ನೀವು ಅಲ್ಲೂ ಕೂಡ ನಿಮಗೆ ಟ್ಯಾಕ್ಸ್ ಎಕ್ಸೆಂಪ್ಷನ್ ಸಿಗುತ್ತೆ ಅಂದ್ರೆ ಅಂಡರ್ ಸೆಕ್ಷನ್ 80C ಅಲ್ಲಿ. ಸೊ ಇದು ವಿಡ್ರಾ ಮಾಡಬಹುದು ಯಾವಾಗ 50% ಆಫ್ ದ ಬ್ಯಾಲೆನ್ಸ್ ವಿಡ್ರಾಲ್ಸ್ ಆಫ್ಟರ್ ದ ಏಜ್ ಆಫ್ 18 ಇಯರ್ಸ್. ನೀವು ಆ ಮಗು ಹುಟ್ಟಿದಾಗ ಏನ್ ಸ್ಟಾರ್ಟ್ ಮಾಡಿರ್ತೀರಾ 18 ವರ್ಷ ಆದ್ಮೇಲೆ ನೀವು ವಿಡ್ರಾ ಮಾಡಬಹುದು ಫಾರ್ ದ ಪರ್ಪಸ್ ಆಫ್ ಎಜುಕೇಶನ್. ಪ್ರಿಮೆಚೂರ್ ಕ್ಲೋಸರ್
ಅವಕಾಶ ಒಂದು ವೇಳೆ ಆ ಹೆಣ್ಣು ಮಗು ಅಥವಾ ಆ ಹೆಣ್ಣು ಜೀವಂತವಾಗಿದ್ರೆ ಪ್ರೀಮೆಚೂರ್ ಮಾಡೋಕೆ ಅವಕಾಶ ಇಲ್ಲ. ಒಂದು ವೇಳೆ ಆ ಒಂದು ಮಗು ತೀರ್ಕೊಂಡಿದ್ರೆ ಅಥವಾ ಏನೋ ಒಂದು ಡಿಸೀಸಸ್ ಆಗಿ ಏನೋ ಪ್ರಾಬ್ಲಮ್ ಆಗಿ ಮಗು ಅಂದ್ರೆ ಜೀವನ ಅಂದ್ರೆ ಆರೋಗ್ಯ ಏನೋ ತುಂಬಾ ಸಮಸ್ಯೆ ಆಗಿದೆ ಅಂತ ಅಂದಾಗ ವಿತ್ಡ್ರಾ ಮಾಡಕ್ ಅವಕಾಶ ಇರುತ್ತೆ. ಆದ್ರೆ ಅವರು ಡಾಕ್ಟರ್ ಸರ್ಟಿಫೈ ಮಾಡ್ಬೇಕು. ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಡಾಕ್ಟರ್ಸ್ ಯಾರು ಆ ರೆಸ್ಪೆಕ್ಟಿವ್ ಡಾಕ್ಟರ್ಸ್ ಯಾರು ಬರ್ತಾರೆ ಆ ಡಾಕ್ಟರ್ ಗೌರ್ಮೆಂಟ್ ಡಾಕ್ಟರ್ ಸ್ಪೆಸಿಫೈ ಮಾಡಬೇಕು. ದೇ ಆರ್ ಆಥರೈಸಿಂಗ್ ಈ ಮಗುಗೆ 1 2 3 4 5 ಈ ತರ ಡಿಸೀಸಸ್ ಇದೆ, ಈ ಮಗುಗೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಈ ಒಂದು ಅವಕಾಶ ಅಂದ್ರೆ ವಿಡ್ರಾ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಅವ್ರು ಸರ್ಟಿಫೈ ಮಾಡಿದ್ರೆ ಮಾತ್ರ ಈ ಒಂದು ಸ್ಕೀಮ್ ಅಲ್ಲಿ ಅವಕಾಶ ಇದೆ ವಿಡ್ರಾ ಮಾಡೋದಕ್ಕೆ. ಇಲ್ಲ ಅಂತ ಹೇಳಿದ್ರೆ ವಿಡ್ರಾ ಮಾಡಕ್ ಅವಕಾಶ ಇಲ್ಲ. ಈ ಒಂದು ಸ್ಕೀಮ್ ಅಲ್ಲೂ ನೀವೇನಾದ್ರೂ ಹಣ ಕಟ್ಟಿಲ್ಲ ಅಂತಂದ್ರೆ, ಇರ್ರೆಗ್ಯುಲಾರಿಟಿ ಇತ್ತು, ಇಲ್ಲೂ ಕೂಡ ನೀವು ಪೆನಾಲ್ಟಿ 50 rupees ಕಟ್ಟಬೇಕಾಗುತ್ತೆ, 50 ರೂಪಾಯಿ ಪ್ಲಸ್ ನಿಮ್ಮ ಆ ಒಂದು ವರ್ಷದ ಡೆಪಾಸಿಟ್ ಅಮೌಂಟ್ ಏನಿದೆ ಮಿನಿಮಮ್ ಡೆಪಾಸಿಟ್ ಅದು ಕೂಡ ಹಣ ಕಟ್ಟಬೇಕಾಗುತ್ತೆ. ಇದು ಸುಕನ್ಯಾ ಸಮೃದ್ಧಿ ಯೋಜನೆಗೆ ಸಂಬಂಧಪಟ್ಟ ಒಂದು ಸ್ಕೀಮ್ ಯೋಜನೆ ನಿಮಗೆ ನಾನು ಮಾಹಿತಿ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಸ್ಕೀಮ್ಸ್. National Savings Certificate scheme is a savings bond schemes by the Indian government designed for small to mid-income investors, encouraging them to invest while savings on income tax. It is a fixed income investment that can be opened at any post office in India. National Savings Certificate scheme ಅಂದ್ರೆ ಇದು ಸರ್ಟಿಫಿಕೇಟ್ ಕೊಡ್ತಾರೆ ಪೋಸ್ಟ್ ಆಫೀಸ್ ಅಲ್ಲಿ. ಇಂಡಿಯಾದಲ್ಲಿ ಎಲ್ಲಿ ಯಾವ ಪೋಸ್ಟ್ ಆಫೀಸ್ ಅಲ್ಲಾದ್ರೂ ನೀವು ಹೋಗಿ ಕೇಳಿ ಈ ಒಂದು ಸರ್ಟಿಫಿಕೇಟ್ ನ ನೀವು ತಗೊಳ್ಬಹುದು. ಇಲ್ಲಿ ಹೇಳೋ ಹಾಗೆ ಮಿಡ್ ಇನ್ಕಮ್ ಇನ್ವೆಸ್ಟರ್ಸ್ ಅವರಿಗೆ ಅಂದ್ರೆ ಮಿಡಲ್ ಕ್ಲಾಸ್ ಅಂತ ಅವಾಗಲೇ ಏನ್ ಹೇಳ್ತಾ ಇದ್ದೆ ನಾನು, ಲೋಯರ್ ಅಥವಾ ಮಿಡಲ್ ಕ್ಲಾಸ್ ಆ ಒಂದು ಕ್ಯಾಟಗರಿ ಇರೋರಿಗೆ ಇನ್ವೆಸ್ಟ್ ಮಾಡೋದಕ್ಕೆ ಎನ್ಕರೇಜ್ ಮಾಡುವಂತ ಒಂದು ಸ್ಕೀಮ್. ಸೊ ಇದು ಮಿನಿಮಮ್ ಡೆಪಾಸಿಟ್ 1,000 ರೂಪಾಯಿ ಇರುತ್ತೆ. ಇದಕ್ಕೆ ಮ್ಯಾಕ್ಸಿಮಮ್ ನೋ ಲಿಮಿಟ್, ನೀವು ಎಷ್ಟು ಬೇಕಾದ್ರೂ ಹಣನ ಡೆಪಾಸಿಟ್ ಮಾಡಬಹುದು. ಇನ್ವೆಸ್ಟ್ಮೆಂಟ್ ಅಂಡ್ ರಿಟರ್ನ್ ಇದಕ್ಕೆ ಕರೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಬಂದು 7.7% ಇದೆ. ಇದು ಕೂಡ ನಮಗೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ETC ಸೆಕ್ಷನ್ ಅಲ್ಲಿ ನೀವು ಒಂದ್ ವೇಳೆ ಈ ಸರ್ಟಿಫಿಕೇಟ್ ನ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ ಅಥವಾ ನಾಮಿನೇಷನ್ ಚೇಂಜ್ ಮಾಡ್ತಾ ಇದೀವಿ ಅಂತ ಅವಕಾಶ ಇದೆ. NSE accounts can be transferred from one post office to another post office and ownership can be transferred to another person when necessary. So ಇದು ನ್ಯಾಷನಲ್ ಸೇವಿಂಗ್ ಸ್ಕೀಮ್ಸ್ ಬಗ್ಗೆ ಆಯ್ತು. ಸೊ ಕೊನೆಯದಾಗಿ 6th ಒಂದು ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ಸ್. ಇದು ಕೂಡ ನಮ್ಮ ಪೋಸ್ಟ್ ಆಫೀಸ್ ಅಲ್ಲಿ ಇರುವಂತದ್ದು ಸ್ಕೀಮ್ಸ್. ಸೀನಿಯರ್ ಸಿಟಿಸನ್ ಅಂತೇಳಿ ಸಪರೇಟ್ ಆಗಿ ಒಂದು ಸ್ಕೀಮ್ ನ ಮಾಡಿದ್ದಾರೆ. ಈ ಸ್ಕೀಮು ಪ್ಯೂರ್ಲಿ ಫಾರ್ ದ ಮೋರ್ ದೆನ್ 60 years, ಯಾರು 60 ವರ್ಷ ದಾಟಿರ್ತಾರೆ ಸೊ ಅವರಿಗೆ ಅಂತಾನೆ ಸ್ಪೆಸಿಫಿಕ್ ಆಗಿ ಸ್ಕೀಮ್ ಮಾಡಿದ್ದಾರೆ. ಇದರಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಸ್ವಲ್ಪ ಕಂಪೇರ್ ಟು ಫಿಕ್ಸ್ಡ್ ಡೆಪಾಸಿಟ್ ಅಥವಾ RD ಅಥವಾ PPF ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಈ ಕ್ಯಾಟಗರಿ ಅಥವಾ ಈ ಕಾಂಪೊನೆಂಟ್ ಅಥವಾ ಈ ಸ್ಕೀಮ್ ಅಲ್ಲಿ ಇರೋರಿಗೆ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಇದೆ. ಅದೆಷ್ಟು ಅಂತ ನೋಡೋಣ. ಸೊ ಎಲಿಜಿಬಿಲಿಟಿ ಬಂದ್ಬಿಟ್ಟು ಮೋರ್ ದೆನ್ 60 years ಇರೋರಿಗೆ ಮಾತ್ರ. 55 to 60 years ಅವರಿಗೆ ಅವಕಾಶ ಇದೆ. ಹೂ ಹ್ಯಾವ್ ರಿಟೈರ್ಡ್ ಅಂಡರ್ ದ ವಾಲಂಟರಿ ಆರ್ ಸ್ಪೆಷಲ್ ವಾಲಂಟರಿ ಸ್ಕೀಮ್ಸ್ ಆಲ್ಸೋ ಎಲಿಜಿಬಲ್. ಅಂದ್ರೆ ಈ ಒಂದು ವಾಲಂಟರಿ ರಿಟೈರ್ಮೆಂಟ್ ಯಾರು ತಗೊಂಡಿರ್ತಾರೆ ಸೊ ಅವರಿಗೆ 55ರಿಂದ 60 ವರ್ಷದೊಳಗಡೆ ಇದ್ರೆ ಅವರಿಗೂ ಕೂಡ ಈ ಸ್ಕೀಮ್ ಒಳಗಡೆ ಎಂಟರ್ ಆಗಕ್ಕೆ ಅವಕಾಶ ಇದೆ. ಇವ್ರದ್ದು ಇಂಟ್ರೆಸ್ಟ್ ರೇಟ್ ಎಷ್ಟಿದೆ? 8.2 8.20%. ಸೊ ಅವಾಗಲೇ ನಾನು ಹೇಳ್ತಾ ಇದ್ದೆ ಫಿಕ್ಸ್ಡ್ ಡೆಪಾಸಿಟ್ PPF ಇದೆಲ್ಲ ಏನಿದೆ 7 ಮ್ಯಾಕ್ಸಿಮಮ್ ಹೇಳ್ತಾ ಇದ್ದೀನಿ. 5.5 6.5 7 ಈ ತರ ಇದೆ. ಬಟ್ ಸೀನಿಯರ್ ಸಿಟಿಸನ್ ಸ್ಕೀಮ್ಸ್ ಅಲ್ಲಿ ಇವರಿಗೆ 8.2% ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತಾರೆ. ಸೊ ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಬೇಕು?
ಮಿನಿಮಮ್ 1000 rupees, ಮ್ಯಾಕ್ಸಿಮಮ್ 30 lakhs, 30 ಲಕ್ಷದವರೆಗೆ ಅವರು ಈ ಸ್ಕೀಮಲ್ಲಿ ಹಣ ಹೂಡಿಕೆ ಮಾಡಕ್ಕೆ ಅವಕಾಶ ಇದೆ. ಜೊತೆಗೆ ಪ್ರೀ ಮೆಚೂರ್ ಆರ್ ಅಲೌಡ್ ಸಬ್ಜೆಕ್ಟ್ ಟು ಸರ್ಟನ್ ಕಂಡೀಷನ್ಸ್ ಅಂಡ್ ಪೆನಾಲ್ಟೀಸ್. ಒಂದು ವೇಳೆ ನಾನು ಹಣನ 30 ಲಕ್ಷ ರೂಪಾಯಿ ಹಾಕ್ಬಿಟ್ಟು ನಾನು ವಿಡ್ರಾ ಮಾಡಬೇಕು ಮುಂದಿನ ತಿಂಗಳು ಅಥವಾ ನಾಳೆನೆ ಅಂತಂದ್ರೆ ಅದಕ್ಕೆ ಸರ್ಟನ್ ಕಂಡೀಷನ್ಸ್ ಇರುತ್ತೆ. ನೀವು ಈ ಸ್ಕೀಮಿಗೆ ಎಂಟರ್ ಆಗುವಾಗಲೇ ಆ ಒಂದು ಕಂಡೀಷನ್ಸ್ ಹೇಳ್ತಾರೆ. ಒಂದ್ ವೇಳೆ ನೀವು ವಿಡ್ರಾ ಮಾಡಲೇಬೇಕು ಅಂತ ಹೇಳಿದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಡೆಫಿನೆಟ್ ಆಗಿ ಕಡಿತ ಮಾಡಿಬಿಟ್ಟು ಇನ್ನು ಉಳಿದಿದ್ದ ಹಣನ ನಿಮಗೆ ನಿಮ್ಮ ಖಾತೆಗೆ ಡೆಪಾಸಿಟ್ ಮಾಡ್ತಾರೆ. ಸೊ ಈ ಅಕೌಂಟ್ ಎಲ್ಲಿ ಮಾಡೋದು? ಪೋಸ್ಟ್ ಆಫೀಸಲ್ಲಿ ಮಾಡೋದು. ಪೋಸ್ಟ್ ಆಫೀಸಲ್ಲಿ ನಿಮಗೆ ಸೀನಿಯರ್ ಸಿಟಿಸನ್ ಸ್ಕೀಮ್ಗೆ ಅಂತಾನೆ ಒಂದು ಸಪರೇಟ್ ಖಾತೆ ಇದೆ. ಸೊ ಈ 6 ಕಾಂಪೊನೆಂಟ್ ಏನೆಲ್ಲ ಹೇಳಿದೆ ನಾನು, ಸೊ 6 ಕಾಂಪೊನೆಂಟ್ ನಿಮಗೆ ಪೋಸ್ಟ್ ಆಫೀಸಲ್ಲಿ ಸಿಗುತ್ತೆ. ಜೊತೆಗೆ ನೀವು ಮಿನಿಮಮ್ ಹಣ ಉಳಿತಾಯ ಮಾಡೋದು 500 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ಮ್ಯಾಕ್ಸಿಮಮ್ ಕೆಲವೊಂದು ಸ್ಕೀಮ್ಗಳಲ್ಲಿ ನಿಮಗೆ ಲಿಮಿಟೇ ಇಲ್ಲ, ನೀವು ಎಷ್ಟು ಹಣ ಬೇಕಾದರೂ ಡೆಪಾಸಿಟ್ ಮಾಡಿ. ಸೊ ಮಿನಿಮಮ್ ಡೆಪಾಸಿಟ್ ಮಾಡಿ ನೀವು ಎಷ್ಟು ಬೇಕಾದರೂ ಹಣನ ಉಳಿತಾಯ ಮಾಡಬಹುದು. ಜೊತೆಗೆ ನಿಮಗೆ ಪ್ರತಿಯೊಂದು ಸ್ಕೀಮಲ್ಲೂ ನಿಮಗೆ ಮೋರ್ ದೆನ್ 6%, 7% ರೇಟ್ ಆಫ್ ಇಂಟ್ರೆಸ್ಟ್ ಇದೆ. ಸೊ ಈ ಒಂದು ಸ್ಕೀಮ್ಗಳು ಸ್ಮಾಲ್ ಸೇವಿಂಗ್ಸ್ ಸ್ಕೀಮ್ಸ್ಗಳಿದ್ದಾವೆ. ಈ ಸೇವಿಂಗ್ಸ್ನ ಇನ್ನೂ ಹೆಚ್ಚಿನದಾಗಿ ಮಾಹಿತಿ ಬೇಕು ಅಂದ್ರೆ ನೀವು ಪೋಸ್ಟ್ ಆಫೀಸ್ ವಿಸಿಟ್ ಮಾಡಿ, ಅಲ್ಲಿ ಕೇಳಿ, ಏಜೆಂಟ್ಗೆ ಆದ್ರೂ ಕೇಳಬಹುದು ಅಥವಾ ಪೋಸ್ಟ್ ಆಫೀಸಲ್ಲಿ ಇರುವಂತ ಸ್ಟಾಫ್ಗೆ ನೀವು ಕೇಳಿಬಿಟ್ಟು ರೇಟ್ ಆಫ್ ಇಂಟ್ರೆಸ್ಟ್ ಏನಿದೆ, ಅಥವಾ ನಾನು ಎಷ್ಟು ಸಮಯ ಉಳಿತಾಯ ಮಾಡಬೇಕು, ಮಾಡಿದ್ರೆ ಏನೆಲ್ಲ ಬೆನಿಫಿಟ್ ಇದೆ, ನೀವು ಇನ್ನೂ ಕ್ಲಾರಿಟಿ ಬೇಕು ಅಂತಂದ್ರೆ ವಿಸಿಟ್ ಮಾಡಿ ತಿಳ್ಕೊಳ್ಳಿ. ಜೊತೆಗೆ ಈ ವಿಡಿಯೋ ನೀವು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಇನ್ನೂ ಹೆಚ್ಚಿನದಾಗಿ ಮಾಹಿತಿ ಬೇಕು ಅಂದ್ರೆ ಕಮೆಂಟ್ ಮಾಡಿ, ನಿಮ್ಮ ಕಮೆಂಟ್ ನೋಡ್ಬಿಟ್ಟು ನಾನು ಇನ್ಫಾರ್ಮೇಶನ್ ನಿಮಗೆ ಏನು ಅವಶ್ಯಕತೆ ಇದೆ ಅದನ್ನ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಜೊತೆಗೆ ನನ್ನ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ರಿ, ಮಾಹಿತಿ ನಿಮಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್.